ಹಾಯ್ ಹಾಯ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡೀನಿ. ಭಾಳ ದಿವಸದಂತ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗ ಇವತ್ತಿನ ರೂಟೀನ ಹೆಂಗಿರುತ್ತೆ ಅಂತ ನೋಡೋಣ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡ್ರಿ, ಮುಂಜಾನೆ ಎದ್ದು ಅಂಗಳ ಕಸ ಹೊಡ್ಕೊಂಡು ರಂಗೋಲಿ ಹಾಕ್ಕೊಂಡು ಕೆಲಸ ಮುಗಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಶಾಂಡ್ಗೆ ಹಾಕೋದಿತ್ರಿ. ನಾವು ಶಾಂಡ್ಗೆ ಹಾಕೋ ಸಂಬಂಧಾಗಿ ಅಕ್ಕಿ ಸಾಯಂಕಾಲ ಮಿಕ್ಸರ್ ಕಾಯ್ಕಿಟ್ಟಿದ್ರು ನೈಟನ. ಅಂದ್ರೆ ಒಮ್ಮೆ ಒಂದು 4 ಸೇರು ನೆನೆ ಒಗ್ದಿನಿ ನಾನು. ಹೀಗಾಗಿ ಒಂದು ಬೋಗನ 2 ಸೇರು, ಒಂದು ಬೋಗನ 2 ಸೇರು ಹಿಟ್ಟು ರುಬ್ಬಿ ಇಟ್ಟಿವ್ರಿ. ಅದನ್ನು 4 ಸೇರು ಎಲ್ಲ ಒಮ್ಮೆ ಹಿಟ್ಟು ಮಾಡ್ಬೇಕಂದ್ರೆ ಭಾಳ ಹೈರಾಣ ಆಕತ್ರಿ ಅದು. ಹೀಗಾಗಿ 2 ಸೇರಿಗೆ ಮಾಡ್ಕೋಬೇಕಪ್ಪ ಅಂದ್ಕೊಂಡು 2 ಸೇರಿಂದ ಸಪ್ರೇಟ್ ಮಾಡಿಟ್ಟಿವ್ರಿ. ಆಮ್ಯಾಗ ಇದೇನು ಮಿಕ್ಸಿಗೆ ಹಾಕಿದ್ವಲ್ಲ ರೀ, ಮಿಕ್ಸಿಗೆ ಹಾಕಿದ್ರೆ ತುಂಬ ನೀರು ಹಾಕಿಟ್ಟಿದ್ವಿ ರೀ. ಯಾಕಂದ್ರೆ ಅಕ್ಕಿ ಒಂದು 4 ದಿನ ಮುಂಚೆ ನೆನೆ ಒಗ್ದಿರ್ತಿದ್ವಿ. ಹೀಗಾಗಿ ಒಂದು ಸ್ವಲ್ಪ ಅಕ್ಕಿ ಸ್ಮೆಲ್ ಇರ್ತೈತೆ ರೀ ಅದು. ಹೀಗಾಗಿ ಇದನ್ನೇನು ಪೂರ್ತಿ ಹಿಟ್ಟು ರುಬ್ಕೊಂಡಾದ್ಮ್ಯಾಗ ನೀರು ಫುಲ್ ತುಂಬಿಟ್ಬಿಡಿದ್ರಿ. ಬೋಗಾನಿ ನೋಡ್ತಿರ್ಬೋದು ರೀ ನೀವು, ಮ್ಯಾಗ ಬೋಗಾನಿಗೆ ನೀರು ಎಲ್ಲಿ ತನಕ ಬಂದಿದ್ದತಂದ ನೀರು ತುಂಬ್ಕೊಂಡಾದ್ಮ್ಯಾಗ ಇನ್ನು ಹಿಟ್ಟೇನು ರುಬ್ಬಬೇಕು ಅನ್ನೋ ಟೈಮ್ದಾಗ ಅದನ್ನೆಲ್ಲ ನೀರು ಬಸಿಬೇಕ್ರಿ. ಅವ್ನು ನೀರೆಲ್ಲ ಬಸಕ್ಕೆ ತೆಗೆದು ಇನ್ನು ನೋಡ್ರಿ, ಈಗ ಇನ್ನು ಸಜ್ಜು ಮಾಡ್ಕೊಂಡೆ ನೋಡ್ರಿ. ನಾ ಇಲ್ಲಿ ಹುಟ್ಟು ಬೇಕ್ರಿ ಅದಕ್ಕೆ ಮೇನ ತಿರುವಾಕ. ಹುಟ್ಟು ಬೋಗಾನಿ ಸಂಡಿಗೆ ಮನೆ ಎಲ್ಲ ರೆಡಿ ಮಾಡ್ಕೊಂಡೇನ್ರಿ. ನಾ ಈಗ ರೆಡಿ ಮಾಡ್ಕೊಂಡು ನೀರು ಹೆಸರು ಇಟ್ಕೊಂಡೇನ್ರಿ. ನಾ ನೀರು ಕುದಿಬೇಕಲ್ರಿ ಅವೆಲ್ಲ. ಮೊದಲೇ ಗ್ಯಾಸ್ ಮ್ಯಾಗ ರೀ, ಅವಾಗೆಲ್ಲ ಒಲೆ ಮ್ಯಾಗ ಮಾಡ್ತಿದ್ರು. ಒಲೆ ಉರಿ ಫಾಸ್ಟ್ ಇರ್ತೈತೆ, ಇದು ಗ್ಯಾಸ್ ಉರಿ ಸಣ್ಣ ಇರ್ತಾವೆ. ಹೀಗಾಗಿ ಮಾಡ್ಬೇಕು. ಹಿಟ್ಟು ರೆಡಿ ಆಗ್ಬೇಕಾದ್ರೆ ಭಾಳ ಲೇಟ್ ಆಕತ್ರಿ. ಹಿಟ್ಟೆಲ್ಲ ಕುದಿಸ್ಕೋಬೇಕಾದ್ರೆ ಒಂದು 2 ಅವರ್ ಬೇಕಾಗ್ತೈತೇನೋ ಅನಿಸ್ತದ್ರಿ ನನಗೆ. ಯಾಕಂದ್ರೆ ಗ್ಯಾಸ್ ಭಾಳ ಸಣ್ಣ ಇರ್ತಾವಲ್ರಿ, ಹಿಟ್ಟೆಲ್ಲ ಬೈದು ಬರ್ಬೇಕಲ್ರಿ ಅದು ಕುದ್ದ. ಹೀಗಾಗಿ ಲೇಟ್ ಆಗಿರ್ಬೇಕು. ಇಲ್ಲಿ ವಯಸ್ಸವ್ರು ಕೊಟ್ಟಿದ್ನೆಲ್ಲ ಕರೀ ನಾನು, ನಮ್ಮ ಚಾರೋದು ಭಾಳ ದಣಿಗೆ ಮಾಡತ್ತಿದ್ರು. ಹೀಗಾಗಿ ಅದು ಸರಿ ಬಂದಿದ್ದಿಲ್ಲ. ಅದನ್ನ ತೆಗೆದು ಮತ್ತು ಬೇರೆ ಕೊಟ್ಟೆ ನೋಡ್ರಿ. ನಾ ಇಲ್ಲಿ ಈಗನ್ಕ ಒಟ್ಟು ಡೈಲಿ ಲಾಗ ಹಾಕೋಕ್ಕಾಗಲ್ರಿ. ಸ್ವಲ್ಪ ಕೆಲ್ಸಕ್ಕೆ ಹೋಗೋ ಸಂಬಂಧಾಗಿ ಹಾಕೋಕ್ಕಾಗಲ್ರಿ. ಇನ್ಮ್ಯಾಗ ಡೈಲಿ ಲಾಗ ಹಾಕ್ಬೇಕಂತಂದು ಅಂದ್ಕೊಂಡೇನಿ. ಇನ್ನು ಮುಂದೆ ಡೈಲಿ ಲಾಗ ದಿನ ತಪ್ಪಿಸ್ಲಾರ್ದ ಹಾಕ್ಬೇಕಂತಂದು ಅಂದ್ಕೊಂಡೇನ್ರಿ. ಆದಷ್ಟು ಟ್ರೈ ಮಾಡ್ತೀನಿ, ಹಾಕ್ತೀನಿ ರೀ ಡೈಲಿ ಲಾಗ. ನೋಡ್ರಿ, ಕಲ್ಲುಪ್ಪು ಬಳಸತ್ತೇನ್ರಿ ನಾ ಇಲ್ಲಿ. ಸಣ್ಣ ಉಪ್ಪಕ್ಕಿಂತ ಕಲ್ಲುಪ್ಪ ಚಲೋ ರೀ ಸಂಡಿಗೆ ಹಿಟ್ಟಿಗೆ ಅದು. ಹೀಗಾಗಿ ಕಲ್ಲುಪ್ಪು ಬಳಸತ್ತೀನಿ ನಾನು. ನೀರು ಹೆಸರು ಇಟ್ಟೇನ್ರಿ ಈಗ ಆಲ್ರೆಡಿ, ನೋಡ್ತಿರ್ಬೋದು ನೀವು. ಅದು ದೊಡ್ಡ ಬೋಗಾನಿ, ದೊಡ್ಡ ಬೋಗಾನಿ ಮ್ಯಾಗ ಮುಚ್ಚಟ್ಟ ಪ್ಲೇಟ್ ಅನ್ಕ ಇರಂಗಿಲ್ಲ ರೀ. ಹಿಂಗಾಗಿ ಬುಟ್ಟಿನ ಮುಚ್ಚೀನಿ ನಾ ಅದ್ರ ಮ್ಯಾಗನ. ನೋಡ್ತಿರ್ಬೋದು ರೀ ನೀವು. ಗ್ಯಾಸ್ ಸಣ್ಣನ ನೀರು ಲಘು ಕುದಿ ಬರಂಗಿಲ್ಲ ರೀ. ಇಲ್ಲಿ ನಾ ಈಗ ಆಲ್ರೆಡಿ ಕುದಿ ಇಟ್ಕೊಂಡೇನ್ರಿ. ನೀರು ಬಂದವ್ರಿ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ. ಇದನ್ನ ಹಿಟ್ಟೆಲ್ಲ ಗಂಟು ಬರಲಾರ್ದಂಗೆ ತಿರ್ಕೋಬೇಕ್ರಿ. ಆಗ ತಿರುವುದು ನೋಡಿರಿ ನಾವು ಸ್ಟಾರ್ಟಿಂಗ. ಹಿಂಗೆ ಒಟ್ಟಾಗ ಅದು ಗಟ್ಟಿ ಕೂತಿರ್ತೈತೆ ರೀ ತಳದಾಗ. ಹಿಂಗಾಗಿ ಎಲ್ಲ ಪೂರ ಗಂಟು ಹೋಗೋಂಗೆ ಹಿಟ್ಟು ತಿರ್ಕೊಂಡ ಒಂಥರ ದೋಸೆ ಹಿಟ್ಟಿನ ಹಂಗೆ ಮಾಡ್ಕೊಳಿದ್ರಿ. ಅದನ್ನು ಮಾಡ್ಕೊಂಡಾದ್ಮ್ಯಾಗ ನಾವು ಸ್ವಲ್ಪ ಬಿಸಿನೀರು ತೆಗ್ದೇನ್ರಿ. ಇಲ್ಲಿ ಸಂಡಿಗೆ ಹಿಟ್ಟು ಅಳಕಾಗಬಾರ್ದು, ನೀರು ಹೆಚ್ಚಿಗೆ ಹಾಕಿದ್ರೆ. ಮತ್ತು ಹಿಂದಿಂದ ಹಾಕ್ಬೋದು ರೀ ನಾವು ನೀರು. ಏನು ಸಂಡಿಗೆ ಹಿಟ್ಟು ಕುದಿಯಾಕತ್ತಿದ್ಮ್ಯಾಗ ಭಾಳ ಗಟ್ಟಿ ಅನಿಸ್ತಾರೆ, ಅವು ಬಿಸಿನೀರಿನ ತೆಗೆದಿಟ್ಟಿರ್ತಾವಲ್ಲ ರೀ, ಅವ್ನು ಹಾಕ್ಬೋದು. ಹೀಗಾಗಿ ಸ್ವಲ್ಪ ತೆಗೆದಿಟ್ಟೇನಿ. ಆಮ್ಯಾಗ ಇನ್ನೂ ನೀರು ಹೆಸರು ಬರೋದಂಕ ನಾವು ಪೂರ್ತಿ ರೆಡಿ ಆಗಿ ನಿಂತ್ರು ನಾವು ನೀರು ಹೆಸರು ಬರೋಲ್ವಾಗಿದ್ದು ರೀ. ನೋಡ್ತಿರ್ಬೋದು ನಾವು ಗ್ಯಾಸ್ ಎಷ್ಟು ಸಣ್ಣ ಐತಿ, ಬೋಗಾನಿ ಎಷ್ಟು ದೊಡ್ಡದೈತಿ ತಂದು. ಹಿಂಗಾಗಿ ಅದು ಕುದಿಯೋಲ್ದಾಗಿತ್ತು ರೀ. ಆದ್ರೂ ನೀರು ಪೂರ್ತಿ ಕುದಿ ಬಂದಾಗ ಹಿಟ್ಟು ಹಾಕ್ಬೇಕಾಗತ್ತೆ ರೀ. ಹಂಗೆ ಹಾಕಂಗಿಲ್ಲ ಹಿಟ್ಟು. ಅದಕ್ಕೆ ನೀರು ಪೂರ್ತಿ ಕುದಿ ಬರುತ್ತಾನೆ ವೇಟ್ ಮಾಡತ್ತಿದ್ದೀವಿ ನಾವು. ಅದ್ರ ಹುಟ್ಟು ಅನ್ಕೋಬೇಕು ರೀ. ಚಮಚಿಲಿ ಅದು ತಿರುಗಾಡ್ತಂದ್ರೆ ಗಂಟು ಆಕತ್ರಿ ಅಷ್ಟು ಕೈಯಾಗ. ಗಾವಾಗಲ್ಲ ಚಮಚಿ, ಅದು ಸಣ್ಣ ಹೋಕವು, ತಿರುವಾಕೂ ಗಾವಾಗಂಗಿಲ್ಲ. ಹಿಂಗಾಗಿ ಕಟ್ಟಿಗೆ ಹುಟ್ಟು ಅನ್ಕೋಬೇಕು ನೋಡ್ರಿ ಅದಕ್ಕೆ. ಇನ್ನು ಅದನ್ನ ಹಿಟ್ಟು ಅದು ರೆಡಿ ಮಾಡ್ಕೊತಂದ್ರೆ ಆಗಂಗಿಲ್ಲ ರೀ. ಹಿಟ್ಟು ಭಾಳ ಗಂಟಾಕತಿ, ಭಾಳ ತಿರುಗಾಡ್ಕೋಬೇಕಾಕತ್ರಿ. ಅದನ್ನು ಯಾವತ್ತು ಕೈ ಬಿಡಲಾರ್ದ ಕೈ ಆಡಿಸ್ಬೇಕಾಕತಿ. ಹೀಗಾಗಿ ಒಬ್ರು ಹಿಟ್ಟು ಹಾಕ್ಬೇಕ್ರಿ, ಒಬ್ರು ತಿರುಗಾಡ್ಬೇಕ್ರಿ. ಅಂದ್ರೆ ಏನಾರ ಕರೆಕ್ಟಾಗಿ ಹಿಟ್ಟು ಹಾಕತ್ರಿ ಅದು. ಇಲ್ಲಿ ಉಪ್ಪು ಇನ್ನೊಂದು ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ, ಮತ್ತು ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ ನಾ ಇಲ್ಲಿ. ನೋಡ್ತಿರ್ಬೋದು ನೀವು, ಕಲ್ಲುಪ್ಪು ಇರೋದ್ರಿಂದ ಅಷ್ಟು ಅಳತೆ ಗೊತ್ತಾಗಂಗಿಲ್ಲ ರೀ ಅದು ಕರೆಕ್ಟ. ಹೀಗಾಗಿ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ರಿನ್ಯಾಗ ಇನ್ನು ಹಿಟ್ಟು ಹಾಕತ್ತಂದು ಹೇಳತ್ತೇನೆ ರೀ ನಮ್ಮ ತಂಗಿಗೆ. ಏಕನೂ ಎಲ್ಲ ಹಿಟ್ಟು ತಿರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಟದ್ನಾಗ. ಇನ್ನು ಸ್ವಲ್ಪ ಸಣ್ಣಂಗೆ ಒಂದು ಕೈಯಾಗ ಅರ್ಬಿ ಹಿಡ್ಕೊಳ್ಬೇಕು ರೀ. ಒಂದು ಕೈಲಿ ಬೋಗಾನಿ ಹಿಡ್ಕೊಂಡು ಒಂದು ಕೈಲಿ ತಿರ್ಬೇಕು ನಾವು. ಅವ್ರೇನು ಹಿಟ್ಟು ಹಾಕೊಳ್ಳೋರು ಒಮ್ಮೆ ಎಲ್ಲ ಹಾಕೋಂಗಿಲ್ಲ ರೀ. ಮತ್ತು ಸಾವಕಾಶ ಸಣ್ಣಂಗೆ ದಾರಗಟ್ಟಿ ಹಾಕೋದಂತಾರೆ ನೋಡ್ರಿ. ಹಂಗೆ ಯಾವತ್ತು ಸಣ್ಣಂಗೆ ದಾರಗಟ್ಟಿದಂಗೆ ಅವ್ರ ಹಿಟ್ಟು ಹಾಕ್ಕೊಳ್ತಿರ್ಬೇಕು ರೀ. ಅದನ್ನು ಅವ್ರು ಹೆಂಗೆ ಹಿಟ್ಟು ಹಾಕ್ತಿರ್ತಾರಲ್ಲ ಹಂಗೆ ಹೆಚ್ಚಿಗೆ ನಾವು ತಿರ್ಕೋಬೇಕು ರೀ. ಯಾಕಂದರೆ ಗಂಟು ಬರಬಾರ್ದು ರೀ ಅದು. ಇದು ಹೆಸರು ಬಂದು ನೀರು ಇರ್ತಾವನ ಗಂಟು ಬರೋದನ್ಕ ಸಹಜನ ಗಂಟು ಬರ್ಲಾರ್ದಂಗೆ ತಿರ್ಕೋಬೇಕು ರೀ. ಅದು ಮೇನಲ್ಲಿ ಗಂಟು ಬತ್ತು ಅಂದ್ರೆ ಏನೂ ಮಾಡೋಕೆ ಬರೋಂಗಿಲ್ಲ ರೀ. ಮತ್ತು ಹೈರಾಣ ಬರ್ತೈತಿ ಸಂಡಿಗೆ ಹಾಕೋ ಟೈಮ್ದಾಗ.
ನೋಡ್ತಿರ್ಬೋದು ನೀವು ಹೆಂಗಾತಂತ ಸಂಡ್ಗೆ ಹಿಟ್ಟು 2 ಸೇರಿಂದ ಇದು ಇನ್ನು 2 ಸೇರಿಂದ ಮಿಕ್ಕಿದ್ದಿಟ್ಟು ರೀ ಮತ್ತು ಇನ್ನೊಮ್ಮೆಗೆ ಮಾಡ್ಕೊತೀವಿ ಅದನ್ನ 2 ಸರಿ ಮಾಡ್ಬೇಕಂತಂದು ಅಂದ್ಕೊಂಡ್ವಿ ನೋಡ್ರಿ. ಈಗ ಎಷ್ಟು ಮಸ್ತ್ ಆತು ಹಿಟ್ಟು ಬರ್ರಿ ಆತ್ರಿ. ಮತ್ತು ಹೊಳ್ಳಿ ಇಷ್ಟೆಲ್ಲ ಮಾಡಿ ಚಲೋ ಹೊತ್ತಂಗೆಲ್ಲ ಮುಗಿಸ್ಕೊಂಡು ಕುದಿಸ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಹೊಳ್ಳಿ ಒಂದು ಮ್ಯಾಗ್ ಟೋಪನ್ ಮುಚ್ಚಿ ಗ್ಯಾಸ್ ಉರಿ ಚಾಲು ಇಟ್ಟು ಬಿಟ್ಬಿಡಿದ್ರಿ ಅದನ್ನ ಹಿಟ್ಟು. ಯಾಕಂದ್ರೆ ಉಮ್ಗೋಯ್ಬೇಕ್ರಿ ಹಿಟ್ಟು ಹಸಿ ಉಳಿಬಾರ್ದು. ಹಂಗಾಗಿ ಮತ್ತು ಟೋಪನ್ ಮುಚ್ಚಿಟ್ಬಿಡೋದು. ಅದಾದ್ಮ್ಯಾಗ ಜೀರಿಗೆ ಆಮ್ಯಾಗ ಎಳ್ಳು ಅದು ಹಾಕ್ತಾರೆ ಅದಕ್ಕೆ. ಕುದಿ ಟೈಮ್ದಾಗ ಹಾಕಿರ ನೀರಿಡಾಗ ಆದರೂ ಹಾಕಿರೋ ಅದ್ರ ಕುದಿ ಟೈಮ್ದಾಗ ಹಾಕಿದ್ರೆ ಕಲರ್ ಬಿಡ್ತೈತೆ ರೀ. ಇಷ್ಟು ಹಿಟ್ಟು ವೈಟ್ ಆಗಂಗಿಲ್ಲ, ಕಲರ್ ಬಿಡ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಸಂಡ್ಗೆ ಹಾಕೋ ಟೈಮ್ದಾಗ ನೋಡಿರಿ, ನಾ ಸಂಡ್ಗೆ ಹಾಕೋ ಟೈಮ್ದಾಗ ಹಾಕಿರ್ತೇನೆ ರೀ ಜಾಸ್ತಿ. ಸಂಡ್ಗೆ ಹಾಕೋ ಟೈಮ್ದಾಗ ಹಾಕಿದ್ರೆ ಅಂದ್ರೆ ಕಲರ್ ಬಿಡಂಗಿಲ್ಲ ಅದು. ನೋಡ್ತಿರ್ಬೋದು ನೀವು ಇನ್ನೊಂದು ಬೋಗಾನಿ ಐತ್ರಿ ಹಿಟ್ಟು. ಈಗ ಒಂದು ಬೋಗಾನಿ ಮುಗೀತು, ಇನ್ನೂ ಒಂದು ಬೋಗಾನಿ ಐತ್ರಿ. ಇದನ್ನಷ್ಟು ಹಾಕ್ಬೇಕಾರೆ ಆತು ಮುಗೀತು ರೀ. ಈಗ ಟೈಮ್ 5 ಗಂಟೆ ಅದಾಗೈತೆ ರೀ ನಸ್ಕ್ನಾಗ. ಯಾಕಂದ್ರೆ 6 ಗಂಟೆ ನೋಡ್ದೆ ನಾವು ಹಿಟ್ಟು ರೆಡಿ ಮಾಡ್ಕೊಂಡು ಮ್ಯಾಳ್ಗೆ ಮ್ಯಾಗ ಹೋಗ್ಬೇಕಂತಂದು ಅಂದ್ಕೊಂಡಾನ. ಭಾಳ ಜಲ್ದಿ ಹಿಟ್ಟು ರೆಡಿ ಮಾಡೀನಿ ರೀ ನಾನು. ಯಾಕಂದ್ರೆ ಬಿಸಿಲಾತಂದ್ರೆ ಭಾಳ ಹೈರಾಣ ಆಕೈತೆ ರೀ ಸಂಡ್ಗೆ ಹಾಕಕ್ಕೆ. ಬಿಸಿಲಾಗೋದ್ರಾಗ ಮುಗಿಸ್ಕೋಬೇಕಂತಂದು ನೋಡ್ತಿರ್ಬೋದು ನೀವು. ಇಲ್ಲಿ ಬಂದು ನಾವು ಮ್ಯಾಳ್ಗೆ ಮ್ಯಾಗ ಬೇಂಗಡಿ ಹಾಸಿವ್ರಿ. ಈಗ ಪೆಸ್ಲಿಕ್ಕೆ ಹಾಳೈತದು ಹಾಸಿ ಹಿಟ್ಟು ತೊಗೊಂಬಂದೇನಿ ರೀ ನಾ ಈಗ. ನೋಡಿರಿ ಮುಂಜಾನೆ ಕರೆಕ್ಟ್ 6 ಗಂಟೆ 15 ನಿಮಿಷ ನೋಡಿರಿ ಟೈಮ್. ಇವಾಗ ರೆಡಿ ಆಗಿವ್ರಿ ಹಾಕಕ್ಕೆ. ನೋಡ್ತಿರ್ಬೋದು ನೀವು. ಒಂದಿಷ್ಟು ಹಾಕ್ಕೊಂಡಿವ್ರಿ. ಹಿಟ್ಟು ಮಾತ್ರ ಮಸ್ತ್ ಆಗೈತೆ. ನೋಡ್ತಿರ್ಬೋದು ನೀವು ಇಲ್ಲಿ ಹಾಕತ್ತಾಳೆ ಹೆಂಗಾಗ್ಯಾವ ಅಂತ. ಬರ್ರಿ ಆಗೈತೆ ರೀ ಹಿಟ್ಟು. ನಾ ತುಂಬಿ ಕೊಡ್ತೇನೆ ರೀ. ಆಕೆ ನಮ್ಮ ತಂಗಿ ಹಾಕ್ತಾಳೆ ರೀ ಸಂಡ್ಗೆ. ಮುಂಜಾನೆ ಟೈಮು ನಾನು ಏನೂ ಫರ್ಕ್ ಅನಿಸಿಲ್ಲ ರೀ ನಮ್ಗೆ. ಆದ್ರೆ ಸ್ವಲ್ಪ ಬಿಸಿಲಾತಂದ್ರೆ ಹೈರಾಣ ಆಕತ್ತೆ ರೀ. ಅದಕ್ಕೆ ಬಿಸಿಲಾಗೋದ್ರಾಗ ಮುಗಿಸ್ಕೋಬೇಕಪ್ಪ ಅಂದ್ಕೊಂಡೆ ಮೊದಲ ಹಾಕತ್ತೀವಿ ರೀ ನಾವು. ನೋಡ್ತಿರ್ಬೋದು ರೀ. ಅದ್ರೊಳಗೆ ನಮ್ಮ ಚೈತು ಹೋಗ್ಬೇಕು ಎದ್ದು ಬಂದಾಡ್ರಿ. ಯಾಕೆ ನಮ್ಗಳನ್ನ ಎದ್ದು ಬಂದಾಡ್ರಿ. ಈಗ ಆಟ ಆಡೋಕೆ ಬಿಟ್ಟಿವಿ, ಆಡಾಕತ್ತಾಳ್ರಿ. ಒಮ್ಮೊಮ್ಮೆ ಬಂದು ಕಾಡ್ತಾಳು, ಒಮ್ಮೊಮ್ಮೆ ಆಡ್ತಾಳು. ನೋಡಿರಿ ಆಡಾಕ್ತಾಳೆ ನೋಡ್ರಿ ಆಕೆ. ಈಗಿನ ಆಟಕ್ಕೆ ಬಿಟ್ಟು ನಾವು ಸಂಡ್ಗೆ ಹಾಕತ್ತೀವಿ. ಸಂಡ್ಗೆ ಹಾಕೋದು ಮುಗಿದಾದ್ಮ್ಯಾಗ ಬಂದು ಒಂದು ಸ್ವಲ್ಪ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡ್ರಿ. ನಾ ಇಲ್ಲಿ ಅವಲಕ್ಕಿ ಮಾಡ್ಕೊಂಡು ನಾಷ್ಟ ಮಾಡಿ ನಡೆದೇವ್ರಿ ಡ್ಯೂಟಿಗೆ. ನೋಡಿರಿ ಸವಳ್ಗಿ ಬಸ್ ಸ್ಟ್ಯಾಂಡ್ದಾಗ 4 ಬಸ್ ನಿಂತಿದ್ದು ಇವತ್ತು ನೋಡ್ರಿ ನಾವು ಹೋಗಾಕತ್ತಿ ಒಂದು 5-6 ತಿಂಗಳಾಯ್ತು. 4 ಬಸ್ ನಿಂತಿದ್ದು ಇವಾಗ ನೋಡಿದ್ದಲ್ಲ, ಇದು ಫಸ್ಟ್ ಟೈಮ್ ನೋಡಿರಿ 4 ಬಸ್ ಒಂದೇ ಟೈಮ್ದಾಗ ಬಂದಿದ್ದು. ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡ್ರದನ್ನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಲಾರ್ದ ನೋಡಿರಿ. ನಾವು ವಿಡಿಯೋ ಏನು ಹಾಕಿದ್ದು ಅಂತ ನಿಮಗೆ ಅರ್ಥ ಆಕೈತಿ, ನಮಗೂ ಸಪೋರ್ಟ್ ಸಿಗ್ತೈತಿ. ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ. ನೋಡಿರಿ ಹೊಂಟೇನ್ರಿ ನಾ ಈಗ ಕೆಲಸಕ್ಕೆ. ಕೆಲಸ ಒಂದು ಸ್ವಲ್ಪ ಅದಾವ್ರಿ. ಈಗ ಹಂಗೇನು ಭಾಳ ಜಾಸ್ತಿನಿಲ್ಲ. ಒಂದು ಸ್ವಲ್ಪ ಮದುವೆ ಸಜನ್ ಅದು ಬತ್ತಂದ್ರೆ ಜೋರಾಗಿ ಅವ್ರ ಕೆಲಸ ಅದಾವ್ರಿ. ಈಗ ಅತಿ ಹೊಟ್ಟೆ ಕೆಲಸ ಇಲ್ಲಪ್ಪ ಅನ್ನೋಂಗಿಲ್ಲ. ಫುಲ್ ಕೆಲಸ ಜೋರು ಅದಾವಪ್ಪ ಅನ್ನೋಂಗೂ ಏನಿಲ್ಲ. ಒಂದು ಮೀಡಿಯಮ್ ಒಂದು ಲೆಕ್ಕಕ್ಕೆ ಅದಾವ್ರ ಕೆಲಸ. ನಾ ಮುಂಜಾನೆ ಭಾಳ ಲೇಟ್ ಮಾಡೀನಿ ಅಂದ್ರೆ 8 ಗಂಟೆಗೆ ಇಲ್ಲ, ಅಲ್ಲಿ ಲಘು ಹೋಗೀನಂದ್ರೆ 8 ಗಂಟೆಗೆ ಹೋಗ್ತೀನಿ ರೀ. ಲೇಟ್ ಮಾಡೀನಿ ಅಂದ್ರೆ ಒಂದು 10 ಗಂಟೆಗೆ ಅದು ಹೋಗ್ತೀನಿ ನಮ್ಮ ಮನೆಯಿಂದ. ಹೋದ್ನಿ ಅಂದ್ರೆ ಸಾಯಂಕಾಲ 5:30 ರೀ. ಬರೋದು ಮಾತ್ರ ಏನು ಭಾಳ ಯಾವಾಗೂ ಲೇಟ್ ಮಾಡೋಂಗಿಲ್ಲ. 5:30 ರೀ. ಏನೋ ಭಾಳ ಕೆಲಸ ಇದ್ದವು ಅಂದ್ರೆ ಅಷ್ಟೇ ಯಾವಾಗಾರ ಒಮ್ಮೆ ಅಪರೂಪಕ್ಕೆ 7 ಗಂಟೆಗೆ ಬರ್ತಾನೆ ರೀ. ಇಲ್ಲಾಂದ್ರೆ ಜಾಸ್ತಿ 5:30ಗೆ ನೋಡಿದ್ರಾಗ ನಮ್ಮ ಮನ್ಯಾಗ ಇರ್ತಾನೆ ರೀ. ನೋಡಿರಿ ಅದು ಸಂಡ್ಗೆ ಹಾಕಿ ಬಿಸಿಲಿಗೆ ಹಾಕಿ ಬಂದು ಆಮ್ಯಾಗ ಲಘು ಎದ್ದಿರ್ತೀವಲ್ಲ ರೀ. ಹಿಂಗಾಗಿ ಒಂಥರ ಹೆಂಗೋ ಸುಸ್ತು ಬಂದಂಗೆ ಆಗಿಬಿಡ್ತೀರಿ ಬಸ್ ಒಳಗೆ. ಅದಕ್ಕೆ ಸುಮ್ಮ ಕೂತ್ಬಿಟ್ಟೆ ನೋಡಿರಿ. ಹೆಂಗೋ ಒಂಥರ ಅನ್ಸಕತ್ತೈತೆ ನನಗೆ. ಸುಮ್ಮೆಲ್ಲ ಬಿಟ್ಟು ಮನ್ಕೊಲೇನಪ್ಪ ಅನ್ಸಾಕತ್ತಿತ್ತು. ಅದೇನು ಟೈಮ್ ಒಂದು 10-10 ಇಷ್ಟ ಕರೆ ರೀ. ಆದ್ರೂ ಯಾಕೋ ಒಂಥರ ಫೀಲ ಬೇರೆ ಆಗತ್ತಿತ್ತು. ಅದಕ್ಕೆ ಕೆಟ್ಟ ಅಳಿಸಿ ಬಂದಂಗೆ ಅಂತಾರೆ ನೋಡಿರಿ, ಸುಸ್ತದಂಗೆ ಹಂಗೆ ಅನ್ಸತ್ತಿತ್ತು. ಆಯ್ತು ನೋಡಿರಿ ಸಂಡ್ಗೆ ಸಾಯಂಕಾಲ ನೋಡೋದು ಒಣಗಿ ಬಿಟ್ಟವ್ರಿ ಪೂರ. ಯಾರಾದರೂ ಸಂಡ್ಗೆ ಮುಂಜಾನೆ ಯಾಕೆ ಸಂಜೆಗೆ ಕರೆದಿದ್ದು ನೋಡಿರೇನು ರೀ. ನಾವು ಕರೆದು ಬಿಟ್ಟಿದ್ದೇವೆ ಸಾಯಂಕಾಲ, ಅಷ್ಟು ಒಣಗಿದ್ದು ಸಂಡ್ಗೆ. ನೋಡ್ತಿರ್ಬೋದು ಮಸ್ತ್ ಆಗ್ಯಾವ. ಕಲರ್ನು ಎಷ್ಟು ಬೆಳಗ್ಗೆ ಬಂದಾವ ನೋಡ್ತೀರಿ. ಅದು ಜೀರಿಗೆ ಆಮ್ಯಾಗ ಬಿಳಿ ಎಳ್ಳು ಹಾಕೇನಿ ರೀ. ನಾ ಹಿಟ್ಟಲ್ಲಿ ಏನು ಮ್ಯಾಳ್ಗೆ ಮ್ಯಾಗ ಹಾಕೋ ಟೈಮ್ದಾಗ ನಾವು ಉದುರಿಸಿ ಚಮಚಲ್ಲಿ ಮತ್ತು ಹೊಳ್ಳಿ ಎಲ್ಲ ಕಡೆ ತಿರ್ಕೊಂಡು ಸಂಡ್ಗೆ ಹಾಕೇನಿ ರೀ ನಾನು. ಹೀಗಾಗಿ ಕಲರ ಚೇಂಜ್ ಆಗಿಲ್ಲ ರೀ. ಪೂರ್ತಿ ವೈಟ್ ಅದಾವು. ಕಲರ ಚೇಂಜ್ ಯಾವಾಗ ಆಗ್ತಾವೆ ಅಂದ್ರೆ ಜೀರಿಗೆ ಅದು ನೀರಾಗ ಕುದಿ ನೀರೊಳಗೆ ಹೋಗಿದ್ರೆ ಅದು ಹಾಕಾವ್ರಿ. ಮತ್ತು ಮುಂದೆ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.